ಇವಳು ನಿಜವಾಗ್ಲೂ ಮನುಷ್ಯ ಜನ್ಮದವಳಲ್ಲ. ನನ್ನ ಶಕ್ತಿ ಎಂತದ್ದು ಅಂತ ಈಗ ಗೊತ್ತಾಗಿರ್ಬೇಕಲ್ವಾ ನಿನ್ಗೆ? ನಾನ್ ಮನ್ಸ್ ಮಾಡಿದ್ರೆ ಇವಾಗ್ಲೇ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ನೀನು ನನ್ನನ್ನ ಏನು ಮಾಡೋದಕ್ಕಾಗೋದಿಲ್ಲ. ತೆಪ್ಪಗಿದ್ರೆ ನಿನಗೂ ಒಳ್ಳೇದು, ನಿನ್ ಜೀವಕ್ಕೂ ಒಳ್ಳೇದು. ಬರ್ಲಾ? ಅಮ್ಮ, ಅಣ್ಣ, ಯಾರಿದ್ದೀರಾ? ಅಮ್ಮ, ಅಣ್ಣ, ಉರ್ಮಿಳಾ, ಅಹಂಕಾರ, ಆರ್ಭಟ ಇದು ಯಾವುದು ಶಾಶ್ವತ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದಕ್ಕೆ ನೀನೇ ಒಂದು ಉದಾಹರಣೆ. ತಕ್ಷಕ ನಾಗಲೋಕದ ಯುವರಾಣಿ ನೀನಾಗಿದ್ದರು, ನಿನ್ನಲ್ಲಿ ಏನೇ ಆಸೆ ದುರಾಸೆಗಳಿದ್ರೂ ಆ ವಿಧಿಯ ಬಂದಿ ನೀನು. ಅದಕ್ಕೆ ಹೀಗೆ ನೀನು ಶಿಲೆಯಾಗಿ ನನ್ನ ಆಶ್ರಮದಲ್ಲಿ ನಿಂತಿರೋದು. ನಿನ್ನ ಲೋಕದಲ್ಲದ ಆ ನಾಗಮಣಿಯನ್ನು ಮೋಸದಿಂದ ವಶಪಡಿಸ್ಕೊಳ್ಳೋಕೆ ನೋಡಿದೆ. ನಿನ್ನವನಲ್ಲದ ಆ ಅರ್ಜುನನ್ನ ಬಲವಂತವಾಗಿ ನಿನ್ನವನಾಗಿ ಮಾಡ್ಕೊಳ್ಳೋಕೆ ನೋಡಿದೆ. ಅದ್ಯಾವುದು ನಿನಗೆ ಕೈಗೂಡಲಿಲ್ಲ, ಕೈಗೂಡೋದೂ ಇಲ್ಲ. ಯಾಕೆಂದರೆ ಆ ಅರ್ಜುನನ ಅಮೃತನ ಗಂಟು ಹಾಕಿರೋದು ಆ ಜಟಾಧಾರಿ. ಅವರಿಬ್ಬರದ್ದು ಬ್ರಹ್ಮಗಂಟಲ್ಲ, ಶಿವಗಂಟು. ಅದು ಬರೀ ಈ ಜನ್ಮಕ್ಕಲ್ಲ, ಮುಂದಿನ ಎಲ್ಲ ಜನ್ಮಕ್ಕೂ. ಹಾಗೆ ನೀನು ಈ ಶಿಲಾರೂಪದಿಂದ ಇನ್ಯಾವತ್ತೂ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರಿಗಳೇ, ಸ್ವಲ್ಪ ನಿಲ್ಲಿ. ಏನಿವತ್ತು ನಿನ್ನ ಮಾತಿನಲ್ಲಿ ನಮ್ಮ ಬಗ್ಗೆ ಗೌರವ ಕಾಣಿಸ್ತಾ ಇದೆ? ನನ್ನ ತಪ್ಪಿನ ಅರಿವು ನನಗಾಗಿದೆ. ಈ ನಿನ್ನ ತಪ್ಪಿನ ಅರಿವು ಇದಕ್ಕೆ ಮುಂಚೆನೇ ನಿನಗಾಗಿದ್ದಿದ್ರೆ ಈಗಾಗಲೇ ನೀನು ನಿಮ್ಮ ತಕ್ಷಣ ನಾಗಲೋಕದಲ್ಲಿ ಸುಖವಾಗಿ, ನೆಮ್ಮದಿಯಾಗಿ, ಸಂತೋಷವಾಗಿರ್ತಾ ಇದ್ದೆ. ಈ ನನ್ನ ಆಶ್ರಮದಲ್ಲಿ ಶಿಲಾ ಬಾಲಿಕೆಯಾಗಿ ನಿಲ್ಲುವಂಥ ಸಂದರ್ಭ ಬರ್ತಾ ಇರಲಿಲ್ಲ. ಹಿಂದೇನು ನಾನು ಶಿಲಾ ಬಾಲಿಕೆ ಆಗಿದ್ದೆ ಅನ್ನೋದನ್ನ ನೀವು ಮರ್ತಿರೋ ಹಾಗಿದೆ. ಶತ್ರುಗಳ ಹಿನ್ನೆಲೆಯನ್ನು ಅಷ್ಟು ಸುಲಭವಾಗಿ ಮರೆಯೋದಿಲ್ಲ. ಈ ಹಿಂದೆ ನೀನು ಶಿಲೆಯಾಗಿದ್ದು ಕೂಡ ಆ ನಾಗಮಣಿಯನ್ನು ಪಡ್ಕೊಳ್ಬೇಕು ಅನ್ನೋ ಆ ದುರಾಸೆಯಿಂದ, ಆ ಅರ್ಜುನ ಬಲವಂತವಾಗಿ ನಿನ್ನವನ್ನು ಮಾಡ್ಕೊಳ್ಬೇಕು ಅನ್ನೋ ಕೆಟ್ಟ ಹಠದಿಂದ ಅದನ್ನು ಮರೆತು ಪುನಃ ಅದೇ ದುಷ್ಕಾರ್ಯಕ್ಕೆ ಕೈ ಹಾಕ್ತಾ ಇದೆಯಾ? ಅಮ್ಮ, ಅಮ್ಮ! ಅಯ್ಯೋ, ಏನಿದು?
ಈ ಹಗ್ಗದಿಂದ ಬಿಡಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅಣ್ಣ, ಇದೇನಿದು? ರುದ್ರ ಕೂಗ್ತಾ ಇದ್ದಾನೆ. ಏನಾಯ್ತು ನಿಮಗೆ? ಅಮ್ಮ, ಎಲ್ಲಿದೆ ನೀನು? ಅಮ್ಮ, ಏನ್ ಮಾಡೋದು? ಅಮ್ಮ, ಅಮ್ಮ, ಈ ಮುದುಕಿ ಎಲ್ಲಿದ್ದಾಳೋ ಏನೋ. ಅಯ್ಯೋ, ಈ ಮುದುಕಿ ಎಲ್ಲಿ ಕೂತಿದ್ದಾಳೋ ಏನೋ. ನನ್ನ ಧ್ವನಿ ಕೇಳಿಸ್ತಿದ್ಯೋ ಇಲ್ವೋ? ಅಮ್ಮ, ಅಯ್ಯೋ ದೇವ್ರೆ, ಯಾರ ನಿನ್ನ ಕಟ್ಟಾಕಿದ್ದು? ಅಲ್ಲ, ಮಾತು ಮುಂಚೆ ನಾನೇ ಭೀಮಾ ಅದು ಇದು ಅಂತ ಕೊಚ್ಕೋತಾ ಇದೆಯಲ್ಲ, ಅವ್ರು ಕಟ್ಟಾಕ ಅವ್ರಿಗೆ ಏನ್ ಮಾಡ್ತಾ ಇದ್ದೆ ನೀನು? ಏಯ್ ಮುದುಕೆ, ತಲೆ ಹರಟೆ ಮಾಡ್ಬೇಡ, ಬಿಚ್ಚು ಮೊದ್ಲು. ಕೈಯಲ್ಲಾಗ್ಲಿಲ್ಲ ಅಂದ್ರೂ ಇದಕ್ಕೇನು ಕಮ್ಮಿ ಇಲ್ಲ. ಓ ದೇವ್ರೆ, ಯಾವನವನು ಸರಿಯಾಗಿ ಕಟ್ಟಾಕಿದ ನಿನ್ನ. ಅಲ್ಲ, ಯಾರೋ ನಿನ್ನ ಕಟ್ಟಾಕಿದ್ದು? ನಿನ್ನೆ ಕೊಣಕ್ ಹೇಳ್ತಾ ಇರೋದು, ಯಾರೋ ನಿನ್ನ ಹೀಗೆ ಕಟ್ಟಾಕಿದ್ದು? ಯಾರು ಅನ್ನೋದು ಗೊತ್ತಾಗ್ತಿಲ್ಲಮ್ಮ. ಗೊತ್ತಾಗ್ತಿಲ್ಲ ಅಂದ್ರೆ ಏನು ಅರ್ಥ? ನನ್ನನ್ನು ಯಾರು ಈ ಸ್ಥಿತಿಗೆ ತಂದು ಕಟ್ಟಿ ಹಾಕಿದ್ರು ಅನ್ನೋದು ನೆನಪಾಗ್ತಿಲ್ಲ. ನೀನು ಹೇಳ್ತಾ ಇರೋ ಮಾತು, ನಿನ್ನ ವರ್ತನೆ ನನ್ಗೊಂದು ಅರ್ಥ ಆಗ್ತಿಲ್ಲ. ಸರಿಯಾಗಿ ನೆನ್ಸ್ಕೊಳ್ಳೋ, ಯಾರು ಅಂತ. ಇಲ್ಲ ಅಮ್ಮ, ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲ, ನಮ್ಮನೇಲಿ ನಿನ್ನನ್ನು ಕಟ್ಟ ಹಾಕುವಂತ ಶತ್ರುಗಳು ಯಾರೋ ಇದ್ದಾರೆ? ನನ್ನ ತಪ್ಪಿನ ಅರಿವು ನನಗಾಗಿದೆ. ಈ ಬಂಧನದಿಂದ ಮುಕ್ತಿ ಕೊಡಿ ಶಾಸ್ತ್ರಿಗಳೇ. ಇದರಿಂದ ನಿನಗೆ ಮುಕ್ತಿ ಸಿಕ್ಕಿದ್ರೆ ನೀನು ನಿನ್ನ ಹಳೆ ಚಾಳಿಯನ್ನು ಮತ್ತೆ ಮುಂದುವರಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲ ಶಾಸ್ತ್ರಿಗಳೇ, ನನ್ನನ್ನು ನಂಬಿ. ಮೋಸದ ಮಾರ್ಜಾಲನ ನಂಬೋದು, ನಿನ್ನನ್ನು ನಂಬೋದು ಎರಡೂ ಒಂದೇ. ಆ ಪರಮೇಶ್ವರನ ಕೋಪಾಗ್ನಿಗೆ ಬಲಿಯಾಗಿ ಶಿಲೆಯಾದೆ. ದೈನ್ಯತೆಯಿಂದ ಆ ಶಿವನನ್ನು ಪ್ರಾರ್ಥನೆ ಮಾಡಿದಾಗ ನಿನ್ನ ಮೇಲೆ ಕರುಣೆ ತೋರಿ ಮುಂದಿನ ಜನ್ಮದಲ್ಲಿ ಅರ್ಜುನ ಸ್ಪರ್ಶ ನಿನಗಾದಾಗ ನೀನು ನಿನ್ನ ಮೂಲ ರೂಪ ಪಡ್ಕೊಳ್ತೀಯ ಅಂತ ಆ ಪರಮೇಶ್ವರ ನಿನಗೆ ವರ ಕೊಟ್ಟ. ಆ ಶಿವನ ವರದ ಪ್ರಕಾರ ಅರ್ಜುನ ಬಂದು ಆ ಪಾಳ ದೇವಸ್ಥಾನದಲ್ಲಿ ನಿನ್ನನ್ನು ಸ್ಪರ್ಶ ಮಾಡಿದಾಗ ನೀನು ನಿನ್ನ ಮೂಲ ರೂಪ ಪಡ್ಕೊಂಡೆ. ಪಡ್ಕೊಂಡು ಅರ್ಜುನ್ ಮತ್ತು ಅಮೃತನ ಯಾವ್ಯಾವ ರೀತಿಯಲ್ಲಿ ಕಾಡಿಸ್ದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನಗೆ ಈ ರೂಪವೇ ಸರಿ. ನೀವು ನನ್ನ ಪಾಲಿಗೆ ದೇವ್ರು ಅಂತ ತಿಳ್ಕೊಳ್ತೀನಿ. ನೀವು ಏನು ಹೇಳ್ತೀರೋ ಅದನ್ನೇ ಕೇಳ್ತೀನಿ, ಅದನ್ನೇ ಮಾಡ್ತೀನಿ. ಹಿಂದೆ ಮಾಡಿರೋ ತಪ್ಪನ್ನ ನಾನಿನ್ ಯಾವತ್ತೂ ಮಾಡೋದಕ್ಕೆ ಹೋಗೋದಿಲ್ಲ. ದಯವಿಟ್ಟು ನನ್ನ ಈ ಬಂಧನದಿಂದ ಬಿಡಿಸಿ. ಈ ಹಿಂಸೆನ ನನ್ನ ಕೈಯಲ್ಲಿ ಸಹಿಸೋದಕ್ಕೆ ಆಗೋದಿಲ್ಲ. ಬೇವಿನ ಹಣ್ಣು ಮಾವಿನ ಹಣ್ಣು ಆಗೋಕ್ಕೆ ಯಾವತ್ತೂ ಸಾಧ್ಯವೇ ಇಲ್ಲ. ನೀವು ತಕ್ಷಕ ಲೋಕದವರು. ನಿಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನೋ ಭಾವನೆ ಯಾವತ್ತೂ ಇರೋದಿಲ್ಲ. ಹೆಣ್ಣನ್ನ ಪೂಜಿಸೋ ಸಂಸ್ಕೃತಿ ನಿಮ್ದು ಅಲ್ವಾ? ಅದೇ ಹೆಣ್ಣನ್ನ ನೀವು ಹೀಗೆ ಹಿಂಸಿಸೋದು ಎಷ್ಟು ಮಟ್ಟಿಗೆ ನ್ಯಾಯ? ನ್ಯಾಯ ಅನ್ಯಾಯ, ಧರ್ಮ ಅಧರ್ಮಗಳ ಸೂಕ್ಷ್ಮತೆಯನ್ನು ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ಅವ್ರಮಳ, ನೀನು ಏನೇ ಹೇಳಿದ್ರು, ಎಷ್ಟೇ ಕಾಡಿ ಬೇಡ್ಕೊಂಡ್ರು ನಿನ್ನನ್ನು ಈ ಸ್ಥಿತಿಯಿಂದ
ಹೊರಗೆ ನಾನು ತರೋದಿಲ್ಲ. ಏ ಶಾಸ್ತ್ರಿ, ನೋಡಿದ್ಯಾ ನಿನ್ನ ಅಸಲಿ ರೂಪ ಮನಸ್ಥಿತಿ ಹೇಗೆ ಹೊರಗೆ ಬಂತು ಅಂತ. ಇಷ್ಟೊತ್ತು ತನಕ ಹಾಲನಾಗಿದ್ದವಳು ಹೇಗೆ ಹಾಲಾಹಲವಾದೆ ನೀನು. ನನ್ನ ಮೇಲೆ ಎರ್ಗೋಕ್ ಬರ್ತಾ ಇದೆಯಾ? ಹಾಲಾಹಲ ಅಲ್ಲ, ಅಗ್ನಿ ಪರ್ವತದ ಲಾವಾರಸದ ಥರ ನಿನ್ನನ್ನ ಆಹುತಿ ತಗೊಳ್ತೀನಿ. ಭ್ರಮೇಲಿ ಬದುಕೋದು ನಿನಗೆ ಅಭ್ಯಾಸ ಆಗೋಗಿದೆ. ಅದಕ್ಕೆ ಭ್ರಮೆನಲ್ಲಿ ಏನೇನೋ ಬಡಬಡಿಸ್ತಾ ಇದೆಯಾ. ಈ ಲೋಕದಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನೋದನ್ನ ನೀನು ಮರ್ತಿರೋ ಹಾಗಿದೆ ಶಾಸ್ತ್ರಿ. ನನಗೆ ಈ ಬಂಧನ ಶಾಶ್ವತ ಅಲ್ಲ, ಇದರಿಂದ ಮುಕ್ತಿ ನನಗೆ ಸಿಕ್ಕೇ ಸಿಗತ್ತೆ. ಆಗ ನಿನ್ನ ಅಂತ್ಯ ನನ್ನಿಂದ ಅನ್ನೋದನ್ನ ನೀನು ಬರ್ದಿಟ್ಕೋ. ನೀನು ಈ ರೂಪದಿಂದ ಹೊರಗೆ ಬರಬೇಕು ಅಂದರೆ ಅದಕ್ಕೆ ನಾನು ಮನಸ್ಸು ಮಾಡಬೇಕು. ನಾನು ಯಾವತ್ತೂ ಅಂತ ತಪ್ಪು ಮಾಡೋದಿಲ್ಲ. ಹಾ, ಮರಕ್ಕಿಂತ ಮರ ದೊಡ್ಡದು ಇದ್ದೇ ಇರುತ್ತೆ. 7 ಲೋಕದ ಪರಮ ಸತ್ಯ ಇದು. ನೀನು ಹೇಳಿದ ಸತ್ಯನೇ, ಮರಕ್ಕಿಂತ ಮರ ದೊಡ್ಡ ಇರುತ್ತೆ. ನಿನ್ನೆ ಈ ದುಷ್ಟೃತ್ಯವನ್ನು ನೋಡಿ ನಿನ್ನೆ ದುಷ್ಟತನಕ್ಕೆ ಸಹಾಯ ಮಾಡುವಂಥ ಯಾರಾದರೂ ಸಿಕ್ಕಿದ್ರೆ ಅವ್ರ ಹತ್ರ ಸಹಾಯ ಪಡ್ಕೊ. ನಮ್ಮತ್ತ ಸಾತ್ವಿಕರಿಂದ ಅಲ್ಲ. ಶಾಸ್ತ್ರಿ, ನಿಂತ್ಕೋ. ನನ್ನ ನೋವಿನ ಶಾಪ ಎತ್ತಟ್ಟ ಇರೋದಿಲ್ಲ. ನನ್ನ ಕೋಪದ ಆಗೆಗೆ ನೀನು ದಹಿಸದೆ ಇರೋದಿಲ್ಲ. ಶಾಸ್ತ್ರಿ, ಶಾಸ್ತ್ರಿ. ನನ್ನನ್ನು ಯಾರು ಹಾಕಿ ಕಟ್ಟಾಕಿದ್ರು ಅಂತ ಎಷ್ಟು ಯೋಚನೆ ಮಾಡಿದ್ರು ಗೊತ್ತಾಗ್ತಾ ಇಲ್ಲ. ನಮ್ಮ ಮನೇಲಿ ನನಗೆ ಶತ್ರು ಯಾರಿದ್ದಾರೆ? ಹಿಂದೆ ಆದರೆ ಅಮೃತ ಇದ್ಲು, ಈಗ ಯಾರಿದ್ದಾರೆ? ಏನು ಯೋಚನೆ ಮಾಡ್ತಿದ್ಯಾ? ನನ್ನನ್ನು ಯಾರು ಹಾಕಿ ಕಟ್ಟಾಕಿದ್ರು ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಗೊತ್ತಿಲ್ಲ ಅಂದಮೇಲೆ ಕೂತ್ಕೊಂಡು ಯೋಚನೆ ಮಾಡೋದಂತ ಏನು ಪ್ರಯೋಜನ? ಹಾಂ, ಅಲ್ಲ, ನೀನು ಯಾರೋ ಕಟ್ಟಾಕಿದ್ರು ಅಂತ್ಯ, ಯಾರು ಅಂದರೆ ಗೊತ್ತಿಲ್ಲ ಅಂತ್ಯ. ಈಗ ನೋಡಿದ್ರೆ ಮಲ್ಲಿ ಮನೇಲಿಲ್ಲ. ನೀನು ಕಟ್ಟಾಕಿದ್ದಕ್ಕೂ ಆ ಮಲ್ಲಿಗೂ ಏನಾದರೂ ಸಂಬಂಧ ಇದೆಯಾ? ಹೌದು, ಆ ಮಲ್ಲಿಗೆ ಏನಾದರೂ ನೀನು ಕಾಟ ಕೊಟ್ಟಿದ್ಯಾ? ಆಗೋ ಅಪಶಕನಕ್ಕೂ ಅವಘಡಕ್ಕೂ ಅಂಗಾಳ ಪರಮೇಶ್ವರಿನೇ ಕಾರಣ ಅನ್ನೋ ಹಾಗೆ ಪ್ರತಿಯೊಂದಕ್ಕೂ ನೀನು ನನ್ನನ್ನೇ ಕೈ ತೋರಿಸ್ಬೇಡ. ಅಪ್ಪ, ನಿಮ್ಮ ಅಣ್ಣನ ಭಾಳ ವರ್ಷದಿಂದ ನೋಡ್ತಾ ಇದ್ದೀನಿ. ಅವನು ದುರ್ಯೋಧನ, ನೀನು ದುಶ್ಯಾಸನ. ಏಯ್ ಮುದ್ಕೆ, ಮೊದಲೇ ಕೋಪದಲ್ಲಿದ್ದೀನಿ. ಮತ್ತೆ ನೀನು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಹಾಗೆ ಮಾಡಿ ನನ್ನ ಕೋಪನ ಜಾಸ್ತಿ ಮಾಡಬೇಡ. ಆಹಾ, ಅಣ್ಣ ತಮ್ಮ ಇಬ್ರು ಸರಿಯಾಗಿದ್ದೀರಾ ಕೋಪದಲ್ಲಿ. ಒಬ್ಬ ವಿಶ್ವಾಮಿತ್ರ, ಇನ್ನೊಬ್ಬ ಜಮದಗ್ನಿ. ನಿಮ್ಮಿಬ್ಬರನ್ನು ಕೂರಿಸಿ ಆರತಿ ಎತ್ತಬೇಕು ನಿಮ್ಮಲ್ಲಿರೋ ಕಲ್ಯಾಣ ಗುಣಕ್ಕೆ. ಏಯ್ ಮುದ್ಕಿ, ಮಾತಾಡದೆ ತೆಪ್ಪಗಿದ್ರೆ ಸರಿ, ಇಲ್ಲೋ ಅಂದ್ರೆ ಅಡ್ಡಡ್ಡ ಸೀಳು ಬಿಡ್ತೀನಿ. ಅಜಯ್, ಅರ್ಜುನ್, ಮಲ್ಲಿನೆಲ್ಲಾದ್ರೂ ನೋಡಿದ್ಯಾ? ಮಲ್ಲಿನ ಇಲ್ವಲ್ಲ, ಯಾಕೆ? ಅವಳು ಮನೇಲೆಲ್ಲೂ ಕಾಣ್ತಾ ಇಲ್ಲ. ಹೌದಾ? ಎಲ್ಲ ಕಡೆ ಸರಿಯಾಗಿ ಹುಡುಕ್ತಾ? ಅಯ್ಯೋ, ನಾನು ಹೇಮ ಎಲ್ಲ ಕಡೆ ಹುಡುಕಿದ್ವಿ, ಅವಳು ಕಾಣ್ತಾ ಇಲ್ಲ ಕಣೋ. ಅವಳು ಹಾಗೆಲ್ಲ ಹೇಳ್ದೆ ಕೇಳ್ದೆ ಹೋಗೋಳಲ್ವಲ್ಲ. ಸರಿ, ನಾನು ನೋಡ್ತೀನಿ. ಯಾರು ನನ್ನನ್ನ ಈ ಸ್ಥಿತಿಯಿಂದ ಕಾಪಾಡೋರು? ಪರಮೇಶ್ವರ, ಪದ್ಮನಾಭೋದ್ಭವ, ಇವರು ಯಾರು ಅಲ್ಲ. ಇವರೆಲ್ಲ ಸಾತ್ವಿಕತೆಯ ಪರವಾಗಿ, ಸತ್ಯದ ಪರವಾಗಿ ನಿಲ್ಲೋರು. ಇವರಿಂದ ನನಗೆ ಕಿಂಚಿತ್ ಸಹಾಯ ಕೂಡ ಆಗೋದಿಲ್ಲ. ತಾಮಸಿಕ ಗುಣವನ್ನು ಮೈಗೂಡಿಸಿಕೊಂಡು ಕ್ಷುದ್ರ ದೇವತೆಗಳನ್ನು ಆರಾಧಿಸಿ, ಮಹಾಮಾಂತ್ರಿಕ, ಮಹಾಶಕ್ತಿ, ಮಹಾಕಾಳನನ್ನು ಆರಾಧಿಸಿ ಪ್ರಸನ್ನ ಪಡೆದುಕೊಂಡಿರೋ ಮಹಾಮಾಂತ್ರಿಕ ಮಾತ್ರ ನನ್ನನ್ನ ಈ ಸ್ಥಿತಿಯಿಂದ ಕಾಪಾಡಬಲ್ಲ. ಯಾರು ಆ ಮಹಾಮಾಂತ್ರಿಕ? ನಿನಗೆ ಸಹಾಯ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ. ಇಲ್ಲಿಂದ ಕೆಲವು ಗಾವುದ ನೀನು ಕಾಡಿನಲ್ಲಿ ಹೋದ್ರೆ ಅಲ್ಲೊಬ್ಬ ಭೈರವ ಎನ್ನುವ ತಾಂತ್ರಿಕ ಸಿಗುತ್ತಾನೆ. ಅವನು ನಿನಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡುತ್ತಾನೆ.
ಹೌದು, ಶತ್ರುವಿನ ಶತ್ರು ಮಿತ್ರ ಅನ್ನೋದು ಅಂದಿಗೂ ಇಂದಿಗೂ ಸತ್ಯ. ನಾನು ಮತ್ತೆ ಭೈರವನ ಸಹಾಯಕ್ಕೆ ಮೊರೆ ಹೋಗ್ತೀನಿ. ಅದೇ ಸರಿ. ಶಾಸ್ತ್ರಿ ಸಾತ್ವಿಕ ಗುಣ ಸಂಪನ್ನನಾಗಿ ಸಾತ್ವಿಕ ಲೋಕದ ಸಾಮ್ರಾಟನಾಗಿ ಮೆರೆದಾಡ್ತಿದ್ದಾರೆ. ತಾಮಸಿಕ ಲೋಕದಲ್ಲಿ ಅನಭಿಷಿಕ್ತ ಚಕ್ರವರ್ತಿಯಾಗಿ ಮೆರೆದಾಡ್ತಿರೋನು ಈ ಭೈರವ ಬಾಬಾ. ನಾನು ಅವನ ಸಹಾಯಕ್ಕಾಗಿ ಮೊರೆ ಇಡ್ತೀನಿ. ಅವನೊಬ್ಬನೇ ನನಗೆ ಈಗ ಭೂಲೋಕದಲ್ಲಿ ಇರುವ ರಕ್ಷಕ. ಅವನ ಮೊರೆ ಹೋಗ್ತೀನಿ. ಅರ್ಜುನ್ ಅವರು ಮಲ್ಲಿನ ಹುಡ್ಕೊಂಡು ಬರ್ತೀನಿ ಅಂತ ಹೋದ್ರು. ಅವಳು ಸಿಕ್ಕಿದ್ಲೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಅಲ್ಲ, ಈ ಮಲ್ಲಿ ಹೇಳ್ದೆ ಕೇಳ್ದೆ ಯಾಕೆ ಹೋದ್ಲು? ಎಲ್ಲಿಗೆ ಹೋದ್ಲು? ಇಂಥ ಕಡೆನೇ ಹೋಗಿದ್ದೀನಿ, ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಿದ್ರೆ ಅರ್ಚನ್ ಅವರು ಮನೇಲೇ ಇರ್ತಾಯಿದ್ರು. ಹೇಳ್ದೆ ಕೇಳ್ದೆ ಹೋಗಿದ್ದಕ್ಕೆ ಅವಳನ್ನ ಹುಡ್ಕೊಂಡು ಹೋಗಿದ್ದಾರೆ. ಅವ್ರು ಬರೋದಿನ್ನು ಎಷ್ಟೊತ್ತಾಗುತ್ತೋ ಏನೋ. ಭೈರವ, ನಿನ್ನ ಸಹಾಯ, ನಿನ್ನ ಶಕ್ತಿ ನನಗೀಗ ಈ ಕ್ಷಣಕ್ಕೆ ಅತ್ಯಗತ್ಯ. ನನ್ನನ್ನು ಕಾಪಾಡುವ ಶಕ್ತಿ ನಿನಗಲ್ಲದೆ ಈ ಭೂಲೋಕದಲ್ಲಿ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಇದು ನನಗೆ ಗೊತ್ತು. ಅದಕ್ಕೆ ನಿನ್ನ ಸಹಾಯದ ನಿರೀಕ್ಷೆಯಲ್ಲಿದ್ದೀನಿ. ನನ್ನ ನಿರೀಕ್ಷೆ ಹುಸಿ ಮಾಡದೆ ಕಾಪಾಡಲು ನಿನ್ನಿಂದ ಮಾತ್ರ ಸಾಧ್ಯ. ನನ್ನ ಈ ಬಂಧನದಿಂದ ಬಿಡಿಸು. ನಿನ್ನ ಆ ಜನ್ಮ ವೈರ್ಯ ಈ ಬಂಧನದಿಂದ ಬಿಡಿಸು. ನನ್ನ ಈ ಬಂಧನದಿಂದ ಬಿಡಿಸು. ನಿನ್ನ ಆ ಜನ್ಮ ವೈರ್ಯ ಈ ಬಂಧನದಿಂದ ಬಿಡಿಸು. ನನ್ನ ಈ ಬಂಧನದಿಂದ ಬಿಡಿಸು. ನಿನ್ನ ಆ ಜನ್ಮ ವೈರ್ಯ ಈ ಬಂಧನದಿಂದ ಬಿಡಿಸು. ನನ್ನ ಆ ಜನ್ಮ ವೈರಿ, ತಕ್ಷಕ ಲೋಕದ ಯುವರಾಣಿ. ನಾನು ನನ್ನ ಶತ್ರು ರೂಪದಲ್ಲಿ ಇರಬೇಕಾದಂಥ ಪ್ರಸಂಗ ಬಂದು ಒದಗಿದೆ. ನಾನು ಈ ರೂಪದಲ್ಲಿ ಇರೋದ್ರಿಂದ ನನ್ನ ಅರ್ಜುನ್ ಅವರ ಪ್ರೀತಿಯಿಂದನೂ ವಂಚಿತಳಾಗಿದ್ದೀನಿ. ತನ್ನ ಗಂಡ ಎದುರಲ್ಲೇ ಇದ್ರೂ ಅಪರಿಚಿತರ ಹಾಗೆ ಬದುಕುವಂಥ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು. ಈ ರೂಪದಲ್ಲಿ ನನಗೆ ಕನ್ನಡಿ ನೋಡೋದಕ್ಕೂ ಮನಸ್ಸು ಬರ್ತಾ ಇಲ್ಲ. ಆದಷ್ಟು ಬೇಗ ನನ್ನ ಮೂಲ ರೂಪದಲ್ಲಿ ನನ್ನ ಅರ್ಜುನ್ ಅವ್ರಿಗೆ ಕಾಣೋ ಹಾಗಾಗಬೇಕು. ಹಾಗೆ ನಾನು ಭೂಲೋಕಕ್ಕೆ ಬಂದ ಉದ್ದೇಶನೂ ಸಫಲ ಆಗಿ ನಾಗಮಣಿ ನನ್ನ ವಶಕ್ಕೆ ಬರಬೇಕು. ಆಮೇಲೆ ನಾನು ನನ್ನ ಅರ್ಜುನ್ ಅವರು ನಾಗಲೋಕನ ಸೇರೋ ಹಾಗಾಗಬೇಕು. ನಾನು ನನ್ನ ಲೋಕಕ್ಕೆ ಹೋಗೋ ಮುಂಚೆ ನನ್ನ ಆ ಜನ್ಮ ವೈರಿಯಾದ ಊರ್ಮಿಳನ್ನ ಸಂಹಾರ ಮಾಡಿನೇ ಹೋಗೋದು. ಇದು ಪರಶಿವನ ಮೇಲಾಣೆ.